ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ, ಇವತ್ತು ನನ್ನ ಗಾರ್ಡನ್ನ ಒಂದು ಸ್ಮಾಲ್ ಪರಿಚಯನ ನಿಮಗೆ ಮಾಡಿಸ್ಕೊಡ್ತೀನಿ. ಇದು ಡೇಲಿಯಾ ಪ್ಲ್ಯಾಂಟ್ಸ್ಗಳು. ನಾನು ವಿದ್ಯಾ ಜೋಶಿಯವರಿಂದ ಪರ್ಚೇಸ್ ಮಾಡಿದಂತಹ ಡೇಲಿಯಾ ಪ್ಲ್ಯಾಂಟ್ಸ್ಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗಿವೆ. ಅವರು ನನಗೆ 20 ಕಲರ್ ಬಲ್ಬ್ಸನ್ನು ಕೊಟ್ಟಿದ್ದರು. ಸೊ ಅದೆಲ್ಲ ಇವಾಗ ಈ ಒಂದು ಹೈಟ್ಗೆ ಗ್ರೋ ಆಗಿದೆ. ಸೊ ಅದಕ್ಕೆಲ್ಲ ನಾನು ಒಂದೊಂದು ಕಡ್ಡಿಗಳನ್ನ ಸಪೋರ್ಟ್ ಕೊಟ್ಟಿದ್ದೀನಿ. ಕೆಲವೊಂದು ಪ್ಲ್ಯಾಂಟ್ಸ್ ಎಲ್ಲ ನಳಿನ ಮಲ್ಲಪ್ಪ ಅವರಿಂದ ಪರ್ಚೇಸ್ ಮಾಡಿರುವಂತಹದ್ದು. ಸುಮಾರು 4 ಕಲರ್ ಡೇಲಿಯಾ ಪ್ಲ್ಯಾಂಟ್ಸ್ಗಳನ್ನ ಅವರು ಕೊಟ್ಟಿದ್ದಾರೆ. ಇದು ನನ್ನ ಹತ್ರನೇ ಇದ್ದಂತಹ ಪ್ಲ್ಯಾಂಟ್. ಇದು ಎಲ್ಲ ಡೇಲಿಯಾ ಪ್ಲ್ಯಾಂಟ್ಸ್ಗಳನ್ನು ತುಂಬ ಹೆಲ್ದಿಯಾಗಿ ಗ್ರೋ ಆಗಿದೆ. ಹೂವನ್ನು ಅಷ್ಟೇ ತುಂಬ ಹೂಗಳು ಕೊಡ್ತಾ ಇದೆ ಈ ವರ್ಷ. ನನಗೆ ಬಹಳ ಖುಷಿಯಾದಂತಹ ಒಂದು ಪ್ಲ್ಯಾಂಟ್ ಕಲೆಕ್ಷನ್ ಈ ವರ್ಷ. ಇದು ಪಿಟೂನಿಯಾ, ನನಗೆ ನಳಿನ ಮಲ್ಲಪ್ಪ ಅವ್ರು ಕೊಟ್ಟಿದ್ದು. ಪರ್ಪಲ್ ಕಲರ್ ತುಂಬಾ ಚೆನ್ನಾಗಿದೆ. ಇದೆಲ್ಲ ಹೈಬ್ರಿಡ್ ವಿಂಕಾ ಪ್ಲ್ಯಾಂಟ್ಸ್ಗಳು, ನರ್ಸರಿಯಿಂದ ತಂದಂಥದ್ದು. ನರ್ಸರಿಗೆ ಹೋದರೆ ತುಂಬ ಬ್ಯೂಟಿಫುಲ್ ಕಲರ್ಸ್ ವಿಂಕಾ ಪ್ಲ್ಯಾಂಟ್ಸ್ಗಳು ಸಿಗುತ್ತೆ. ಅದು ನನಗೆ ಬಹಳ ಇಷ್ಟವಾದ ಕಲರ್ಸ್ಗಳು ಸಿಗುತ್ತೆ. ಇದು ನನ್ನ ಗಾರ್ಡನಿನ ಒಂದು ವ್ಯೂ. ಇದು ಸ್ಕ್ವಿರಿಲ್ಸ್ ಅಟ್ಯಾಕಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ನನ್ನ ಗಿಡಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆ ರೀತಿ ಕ್ಯಾಸೆಟ್ಸ್ಗಳನ್ನ ನಾನು ಹ್ಯಾಂಗ್ ಮಾಡಿದ್ದೀನಿ. ಇತ್ತೀಚೆಗೆ ಸ್ಕ್ವಿರಿಲ್ಸ್ ಅಟ್ಯಾಕ್ ತುಂಬ ಜಾಸ್ತಿ ಆಗಿದೆ. ಏನೇ ಒಂದು ರೆಮಿಡಿ ಮಾಡಿದ್ರೂ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ನನಗೆ. ಈಗ ಸ್ವಲ್ಪ ಮಳೆ ಬಂದಿರೋದ್ರಿಂದ ಎಲ್ಲ ಪ್ಲ್ಯಾಂಟ್ಸನ್ನು ತುಂಬ ಹೆಲ್ದಿಯಾಗಿ ಗ್ರೋ ಆಗ್ತಾ ಇದೆ. ವಿಂಕಾದಲ್ಲಿ ತುಂಬ ಕಲರ್ಸ್ ಇದೆ. ಅದೆಲ್ಲ ಒಂದು ಕಲರ್ಸನ್ನು ಕಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ವೀಳ್ಯದೆಲೆ ಗಿಡ, ಬೀಟಲ್ ಲೀಫ್ ಪ್ಲ್ಯಾಂಟ್. ತುಂಬಾ ಹೆಲ್ದಿಯಾಗಿ ಗ್ರೋ ಆಗ್ತಾ ಇದೆ. ಪ್ರೂನಿಂಗ್ ಮಾಡಿದ್ದೆ, ಇದನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ. ಸ್ವಲ್ಪ ರೋಗ ಬಂದಿತ್ತು ಅಂತ ಹೇಳಿಬಿಟ್ಟು. ಇವಾಗ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಎಲೆಗಳು ನೋಡಿದ್ರೆ ನೀವು ಎಷ್ಟು ತುಂಬ ಹೆಲ್ದಿಯಾಗಿದೆ, ದೊಡ್ಡ ದೊಡ್ಡದಾಗಿ ಎಲೆಗಳು ಬರ್ತಾ ಇದೆ. ಕೆಲವೊಂದು ಎಲೆಗಳು ಟೇಸ್ಟ್ ಚೆನ್ನಾಗಿರಲ್ಲ, ಬಟ್ ಇದನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿದೆ ವೀಳ್ಯದೆಲೆ. ನಾನು ಡೇಲಿಯಾ ಗಿಡಗಳಿಗೆಲ್ಲ ಸಪೋರ್ಟ್ ಕೊಟ್ಟಿದ್ದೀನಿ. ಪ್ರತಿಯೊಂದು ಗಿಡಗಳಿಗೂ ಅಷ್ಟೇ ಸಪೋರ್ಟ್ ಕೊಟ್ಟಿದ್ದೀನಿ. ಇಲ್ಲ ಅಂದರೆ ಅದು ಕೆಳಗಡೆ ಸ್ಯಾಗ್ ಆಗಿಬಿಡುತ್ತೆ, ಹೆಲ್ದಿಯಾಗಿ ಗ್ರೋ ಆಗೋದಿಲ್ಲ. ಇದೆಲ್ಲ ನನ್ನ ಹೈಬಿಸ್ಕಸ್ ಪ್ಲ್ಯಾಂಟ್ ಕಲೆಕ್ಷನ್ನು. ಈ ವರ್ಷ ಸುಮಾರು 45 ಕಲರ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಟೆರೇಸ್ ಮೇಲಿಂದ ನೋಡಿದ್ರೆ ನನ್ನ ಗಾರ್ಡನ್ ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಟೆರೇಸ್ನ ಒಂದು ಭಾಗದಲ್ಲಿ ಮಾತ್ರ ಗಾರ್ಡನಿಂಗ್ ಮಾಡ್ಕೊಂಡಿದ್ದೀನಿ. ಆ ಕಡೆ ಪೋರ್ಷನ್ ಹಾಗೆ ಬಿಟ್ಕೊಂಡಿದ್ದೀನಿ. ಒಂದು ಕಡೆ ಮಾತ್ರ ನಾನು ಇಟ್ಕೊಂಡಿರೋದು. ಮೇಲಿಂದ ನೋಡಿದ್ರೆ ನನ್ನ ಪ್ಲ್ಯಾಂಟ್ಸ್ ಎಲ್ಲ ಈ ರೀತಿಯಾಗಿ ಕಾಣಿಸುತ್ತೆ. ಗಾರ್ಡನಿಂಗ್ ಅಂದರೆ ನನಗೆ ಮೊದಲಿಂದನೂ ತುಂಬಾ ಇಷ್ಟವಾದಂತಹ ಒಂದು ಹಾಬಿ ಇದು. ಬಟ್ ಕೆಲವೊಂದು ಸಾರಿ ರೋಗ ಬಂದು ಗಿಡಗಳು ಹಾಳಾದವಾಗ ಅಷ್ಟೇ ಬೇಜಾರಾಗುತ್ತೆ, ಗಾರ್ಡನಿಂಗ್ ಮಾಡೋದೇ ಬೇಡ ಅನಿಸ್ಬಿಡುತ್ತೆ. ಡೇಲಿಯಾ ಪ್ಲ್ಯಾಂಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಪ್ಲ್ಯಾಂಟ್ಸೂ ಅಷ್ಟೇ ತುಂಬ ಹೆಲ್ದಿಯಾಗಿದೆ. ಕೆಲವೊಂದು ಹೈಬಿಸ್ಕಸ್ ಪ್ಲ್ಯಾಂಟ್ಗಳನ್ನ ನಾನು ಬೇರೆ ನರ್ಸರಿಯಿಂದ ಬೇರೆ ತಂದು ಹಾಕಿದ್ದೀನಿ. ಯಾಕೆಂದರೆ ತುಂಬಾ ಲಾಸ್ಟ್ ಇಯರ್ ತುಂಬ ರೋಗ ಬಂದುಬಿಟ್ಟಿತ್ತು. ಇದೆಲ್ಲ ಕ್ರೈಸಂಥೆಮಮ್ ಸೇವಂತಿಗೆ ಪ್ಲ್ಯಾಂಟ್ಗಳು. ನಳಿನ ಮಲ್ಲಪ್ಪ ಅವರು ಕೊಟ್ಟಂತಹ ಪ್ಲ್ಯಾಂಟ್ಗಳು. ಪ್ರತಿಯೊಂದು ಪ್ಲ್ಯಾಂಟ್ಗಳನ್ನು ನನ್ನ ಹತ್ರ ಒಂದೇ ಕಲರ್ ಈ ವರ್ಷ ಮಿಕ್ಕಿದ್ದು ಎಲ್ಲ ಗಿಡಗಳು ಸತ್ತು ಹೋಗ್ಬಿಡ್ತು. ಅದರಲ್ಲಿ ನಳಿನ ಮಲ್ಲಪ್ಪ ಅವ್ರು ಕೊಟ್ಟಿರೋವಂಥ ಪ್ಲ್ಯಾಂಟ್ಗಳೇ ನನ್ನ ಹತ್ರ ಇರೋದು ಈ ಸಾರಿ. ತುಂಬ ಕಲರ್ಸ್ ಕೊಟ್ಟಿದ್ದಾರೆ. ಅದು ಹೂ ಬಿಟ್ಟ ಮೇಲೇ ನೋಡಬೇಕು. ಈ ಒಂದು ಮಾತ್ರ ಬಿಟ್ಟಿದೆ, ಪರ್ಪಲ್ ಕಲರ್, ಪಿಂಕ್ ಕಲರ್ ಒಂದು ಮಾತ್ರ ಬಿಟ್ಟಿದೆ. ಉಳಿದದ್ದು ಯಾವ ಕಲರ್ಸ್ ಅಂತ ಅದು ಹೂ ಬಿಟ್ಟ ಮೇಲೆ ಗೊತ್ತಾಗತ್ತೆ. ತುಂಬ ಹೆಲ್ದಿಯಾಗಿ ಗ್ರೋ ಆಗಿದೆ. ಎಲ್ಲ ಗಿಡಗಳನ್ನು ಪಿಂಚಿಂಗ್ ಮಾಡಿದ್ದೆ. ಸೊ ತುಂಬ ಬುಷಿಯಾಗಿ ಗ್ರೋ ಆಗಿದೆ. ಇದಕ್ಕೆಲ್ಲ ನಾನು ಕೌಡಂಗ್ ಫರ್ಟಿಲೈಸರನ್ನು ಕೊಟ್ಟಿದ್ದೀನಿ.
ಕೆಲವೊಂದು ಸಾರಿ ಗ್ರೋತ್ ನಿಂತವಾಗ DAP ಕೊಟ್ಟಿದ್ದೀನಿ. ನಾನು ಸಾಕಷ್ಟು ಫರ್ಟಿಲೈಸರ್ಸ್ಗಳನ್ನ ಯೂಸ್ ಮಾಡ್ತೀನಿ. ಕೆಲವೊಂದು ಸಾರಿ ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನ ಯೂಸ್ ಮಾಡ್ತೀನಿ, ಕೆಲವೊಂದು ಸಾರಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀನಿ. ಸೊ ಅದರಿಂದನೇ ನನ್ನ ಗಿಡಗಳಲ್ಲಿ ಹೆವಿ ಬ್ಲೂಮಿಂಗ್ ಆಗೋದು ಅಂತ ನಾನು ಅಂದ್ಕೊಳ್ತೀನಿ. ಕೆಲವೊಂದು ಸರಿ ಇದರಿಂದ ಅಡ್ವರ್ಸ್ ಎಫೆಕ್ಟ್ ಆಗಿದ್ದೂ ಇದೆ. ನೀವು ಮಾಡದಿದ್ದರೆ ಕಡಿಮೆಯಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಗಿಡಗಳಿಗೆ ಎರಡೂ ಆರ್ಗ್ಯಾನಿಕ್ ಆ್ಯಂಡ್ ಕೆಮಿಕಲ್ ಫರ್ಟಿಲೈಸರ್ ಎರಡನ್ನೂ ಮಿಕ್ಸ್ ಆಗಿ ಕೊಟ್ಕೊಳ್ಬೋದು. ಏನೂ ತೊಂದರೆ ಏನಾಗೋದಿಲ್ಲ. ಸಮ್ಟೈಮ್ಸ್ ಅಷ್ಟೇ ಅಡ್ವರ್ಸ್ ಎಫೆಕ್ಟ್ ಆಗೋದು, ಎಲ್ಲ ಸಮಯದಲ್ಲೂ ಆಗಲ್ಲ. ಈ ಸರಿ ಹೆವಿ ಒಂಥರ ಎಕ್ಸ್ಟ್ರೀಮ್ ಸಮ್ಮರ್ ಇದ್ದಿದ್ದರಿಂದ ಕೆಲವೊಂದು ಗಿಡಗಳು ಹಾಳಾಯಿತು. ಸೊ ನಾನು ನರ್ಸರಿಯಿಂದ ಬೇರೆ ಪ್ಲ್ಯಾಂಟ್ಸ್ಗಳನ್ನ ತಂದುಬಿಟ್ಟು ರೀಪಾಟ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ, ಇನ್ನು ನರ್ಸರಿಯಿಂದ ತೊಗೊಂಡು ಬಂದಿರೋ ಪ್ಲ್ಯಾಂಟ್ಗಳು ಕೆಲವು ಇನ್ನೂ ರೀಪಾಟ್ ಮಾಡಬೇಕು. ಇದೆಲ್ಲ ಸೇವಂತಿಗೆ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗಿವೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗ್ತಾ ಇದೆ. ಇವಾಗ ಮೊಗ್ಗುಗಳು ಅಷ್ಟೇ ತುಂಬ ಬರ್ತಾ ಇದೆ. ಕೆಲವೊಂದು ಸಾರಿ ನೋಡ್ಬೋದು ನೀವು, ಗಿಡದ ತುಂಬ ಹೂಗಳಿರುತ್ತೆ, 10ರಿಂದ 11 ತನಕ ಹೂಗಳು ಬಿಟ್ಟಿರುತ್ತೆ ಒಂದೊಂದೇ ಪಾಟಲ್ಲಿ. ಅಷ್ಟೊಂದು ಹೂಗಳು ಬಿಡೋದಕ್ಕೆ ಕಾರಣ ನಾನು ಕೊಡುವಂತಹ ಕಾಂಬಿನೇಷನ್ ಆಫ್ ಫರ್ಟಿಲೈಸರ್ಸ್ ಇರಬಹುದು. ಕೆಲವೊಂದು ಸಾರಿ ಕೌಡಂಗ್ ಫರ್ಟಿಲೈಸರ್ ಜೊತೆ ನಾನು ಎಪ್ಸಮ್ ಸಾಲ್ಟ್ ಮತ್ತು ಎಗ್ ಶೆಲ್ ಫರ್ಟಿಲೈಸರ್ನು ಕೊಡ್ತೀನಿ. ಕೆಲವೊಂದು ಸಾರಿ ಮಸ್ಟರ್ಡ್ ಕೇಕ್ ಪೌಡರ್ ಮತ್ತು ನೀಮ್ ಕೇಕ್ ಪೌಡರ್ ಕಾಂಬಿನೇಷನ್ ಮಾಡಿ ಕೊಡ್ತೀನಿ. ಈ ಪ್ರೋಮ್ ಫರ್ಟಿಲೈಸರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಗಿಡಗಳಿಗೆ ಇದನ್ನು ಕೊಟ್ಟರೆ ನಿಂತೋಗಿರೋ ಒಂದು ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ. ಗಿಡಗಳು ಅಷ್ಟೇ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಗ್ರೋತ್ ಸ್ಟಾಪ್ ಆಗಿರೋಂತಹ ಗಿಡಗಳಿಗೆ ಈ ಒಂದು ಪ್ರೋಮ್ ಫರ್ಟಿಲೈಸರ್ನ ಕೊಡೋದ್ರಿಂದ ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಇದೊಂದು ಡಾರ್ಕ್ ಪಿಂಕ್ ಕಲರ್ ಹೈಬಿಸ್ಕಸ್ ಪ್ಲ್ಯಾಂಟ್, ಇದು ಡಬಲ್ ಪೆಟಲ್, ವೆರಿ ಬ್ಯೂಟಿಫುಲ್ ಆಗಿದೆ. ನೀವು ನೋಡಬಹುದು. ಈ ಪ್ರೋಮ್ ಫರ್ಟಿಲೈಸರ್ನ ಕೊಟ್ಟ ಮೇಲೆ ಅದು ಆ್ಯಕ್ಚುಲಿ ಅದು ಆರ್ಗ್ಯಾನಿಕ್ ಫರ್ಟಿಲೈಸರ್. ತುಂಬ ಗಿಡಗಳು ತುಂಬ ಗ್ರೀನಿಶ್ ಆಗಿ ಟರ್ನ್ ಆಗಿದೆ. ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ಅಷ್ಟೇ ಹೆಲ್ದಿಯಾಗಿ ಗ್ರೋ ಆಗ್ತಾ ಇದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಆ ಫರ್ಟಿಲೈಸರ್ ನನಗೆ ತುಂಬ ಇಷ್ಟ ಆಯಿತು. ಅಡ್ವರ್ಸ್ ಎಫೆಕ್ಟ್ ಏನಿಲ್ಲ. ಲೈಟಾಗಿ ಎಲ್ಲ ಗಿಡಗಳಿಗೂ ಒಂದೊಂದು ಸ್ಪೂನ್ ಕೊಟ್ಕೊಂಡು ಅದರ ರಿಸಲ್ಟ್ಸ್ನ ನೀವು ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಕಂಟಿನ್ಯೂ ಮಾಡ್ಕೊಳ್ಬೋದು. ಖಂಡಿತವಾಗಿ ಒಳ್ಳೆ ರಿಸಲ್ಟ್ಸೇ ಅದರಿಂದ ಬರುತ್ತೆ. ಇದು ಒಂದು ಲೈಟ್ ಪಿಂಕ್ ನಾನು ರೀಪಾಟ್ ಮಾಡಿದಂತಹ ಒಂದು ಗಿಡ. ಒಂದು ಗಿಡನ 3 ಕವರ್ಗಳಲ್ಲಿ ಹಾಕಿದ್ದೆ ನಾನು, ಗ್ರೋ ಬ್ಯಾಗ್ಸಲ್ಲಿ. ಅಷ್ಟು ಪ್ಲ್ಯಾಂಟ್ಗಳನ್ನು ತುಂಬ ಹೆಲ್ದಿಯಾಗಿ ಗ್ರೋ ಆಗಿದೆ. ಸೊ ಇದು ಒಂದು ಪ್ಲ್ಯಾಂಟ್, ಇದು ಲೈಟ್ ಪಿಂಕ್ ಕಲರ್. ರೂಟ್ ಬೌಂಡ್ ಆಗಿದ್ದಂತಹ ಒಂದು ಪ್ಲ್ಯಾಂಟ್ ಅದು. ಆ ಥರ ಪ್ಲ್ಯಾಂಟ್ಗಳನ್ನ ನಾವು ಕಟಿಂಗ್ ಮಾಡಿ ಬೇರೆ ಹಾಕಿದವಾಗ ತುಂಬಾ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ನರ್ಸರಿಯಿಂದ ಪರ್ಚೇಸ್ ಮಾಡಿದಂತಹ ಪ್ಲ್ಯಾಂಟೇ ಅದು. ಬಟ್ ಅಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಎಲ್ಲ ಪ್ಲ್ಯಾಂಟ್ಸೂ ತುಂಬ ಹೆಲ್ದಿಯಾಗಿದೆ. ನೆಕ್ಸ್ಟು ಮಳೆ ಬಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಗಬಹುದು. ಇದು ಅಷ್ಟೇ ಲೈಟ್ ಪಿಂಕ್ ಹೈಬಿಸ್ಕಸ್ ಪ್ಲ್ಯಾಂಟ್. ಇದು 3 ಗ್ರೋ ಬ್ಯಾಗ್ಸಲ್ಲಿ ನಾನು ಬೆಳ್ಕೊಂಡಿದ್ದೆ. ತುಂಬಾ ಹೆಲ್ದಿಯಾಗಿದೆ. ಈ ಸೈಡಲ್ಲೆಲ್ಲ ನಾನು ಕನಕಾಂಬರ ಗಿಡಗಳನ್ನ ಇಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಟೆರೇಸ್ ಪೂರ್ತಿ ಫುಲ್ಲಾಗಿ ಹೋಗಿದೆ. ಇನ್ನೇನು ಗಿಡಗಳನ್ನ ಇಡೋದಕ್ಕೆ ಜಾಗನೇ ಇಲ್ಲ, ಆ ರೀತಿಯಾಗಿದೆ. ಸೊ ನನಗೆ ಇಷ್ಟು ಮೇಂಟೈನ್ ಮಾಡೋದೇ ಸಾಕಾಗತ್ತೆ. ಇನ್ನು ಗಿಡಗಳ ಕಲೆಕ್ಷನ್ನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟನ್ನೇ ಮೇಂಟೈನ್ ಮಾಡಿಕೊಂಡು ಹೋಗ್ತೀನಿ. ಹೋಪ್ ನಿಮಗೆ ನನ್ನ ಗಾರ್ಡನ್ ಟೂರ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೇಲಿಯಾ ಪ್ಲ್ಯಾಂಟ್ಸ್ಗಳಿಗೆ ಈ ಥರ ಸಪೋರ್ಟ್ನ ನಾವು ಕೊಡೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ನಾನು ಎಲ್ಲ ಗಿಡಗಳನ್ನು ಟೈ ಮಾಡಿದ್ದೀನಿ, ಸ್ಟಿಕ್ಗಳಿಗೆ ಟೈ ಮಾಡಿದ್ದೀನಿ. ಆ ರೀತಿ ಟೈ ಮಾಡೋದ್ರಿಂದ ಆ ಒಂದು ಕಡ್ಡಿಗೆಯ ಗಿಡಗಳು ತಾಗ್ಕೊಂಡೇ ಬೆಳೆಯೋದ್ರಿಂದ ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಮತ್ತು ಗಾಳಿಗೆಲ್ಲ ಗಿಡಗಳು ಬೀಳೋದಿಲ್ಲ.
ಡೇಲಿಯಾ ಪ್ಲ್ಯಾಂಟ್ಗಳಿಗೆ ಸಪೋರ್ಟ್ ಬೇಕೇ ಬೇಕು. ಇಲ್ಲ ಅಂತ ಅದು ತುಂಬ ಡೆಲಿಕೇಟ್ ಆಗಿರೋ ಪ್ಲ್ಯಾಂಟ್ ಆಗಿರೋದ್ರಿಂದ ಮುರಿದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಯೆಲ್ಲೋ ಕಲರ್ ಹೈಬಿಸ್ಕಸ್ ಡೇಲಿಯಾ ಫ್ಲವರ್ಸ್ ಅಂತೂ ತುಂಬಾ ಬಿಟ್ಟಿದೆ ಈ ವರ್ಷ. ಇನ್ನು ಎಷ್ಟು ಬಿಡುತ್ತೆ, ಇನ್ನೂ ಟೈಮ್ ಇದೆ, ಸಾಕಷ್ಟು ದಿವಸ, ಅಕ್ಟೋಬರ್ವರೆಗೂ ಬಿಡುತ್ತೆ ಡೇಲಿಯಾ ಫ್ಲವರ್ಸು. ಸೊ ನೋಡೋಣ ಯಾವ್ಯಾವ ಕಲರ್ ಬಿಡತ್ತೆ ಅಂತ ಹೇಳಿಬಿಟ್ಟು. ನನಗೂ ಗೊತ್ತಿಲ್ಲ ಏನೇನು ಕಲರ್ಸ್ ಇದೆ ಅಂತ ಹೇಳಿಬಿಟ್ಟು. ನನಗೂ ಕ್ಯೂರಿಯಸ್ ಆಗಿದ್ದೀನಿ ತುಂಬ, ಏನು ಕಲರ್ ಡೇಲಿಯಾ ಫ್ಲವರ್ಸ್ ಬರಬಹುದು ಅಂತ. ಸದ್ಯಕ್ಕೆ ಒಂದು 4 ಕಲರ್ಸ್ ಬಂದಿದೆ. ನೋಡೋಣ ಮುಂದೆ ಏನೇನು ಕಲರ್ಸ್ ಬರುತ್ತೆ ಅಂತ. ಸೊ ಓವರಾಲ್ ವ್ಯೂ ಆಫ್ ಮೈ ಗಾರ್ಡನ್. ಕೆಲವೊಂದು ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಚಿಕ್ಕದಾಗಿದೆ, ಇವಾಗ ಗ್ರೋ ಆಗ್ತಾ ಇದೆ. ಲಾಸ್ಟ್ ಇಯರ್ ಇದ್ದಂತಹ ಪ್ಲ್ಯಾಂಟ್ಗಳು ಈ ವರ್ಷ ಇಲ್ಲ. ಸಾಕಷ್ಟು ಗಿಡಗಳನ್ನ ನಾನು ಚೇಂಜ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.